ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ, ಇವತ್ತು ನಾನು ಗದಗ ಹೊರಟೀನಿ. ಯಾಕಂದ್ರೆ ಇಂದು ನನಗೆ ವಿಶೇಷವಾದಂತಹ ದಿನವಾಗಿದೆ. ಎಂದು ಮರೆಯದಂತಹ ದಿನವೂ ಸಹಿತ ಇದಾಗಿದೆ. ಯಾಕಂದರೆ ಇವತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಐತಿ. 20 ವರ್ಷಗಳ ನಂತರ ನಾವೆಲ್ಲ ಸ್ನೇಹಿತರು ಒಂದೆಡೆ ಸೇರಿ ಭೇಟಿ ಆಗ್ತಾ ಇದ್ದೀವಿ. ಎಲ್ಲರೂ ಸೇರ್ತಾ ಇದ್ದೀವಿ. ಹಾಗಾಗಿ ಇವತ್ತು ನನಗೆ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಈಗ ನೋಡ್ರಿ, ಒಂದು ಬಸ್ ಮಾಡಿದ್ರು ಎಲ್ಲರೂ ಸೇರಿ ಕೊಪ್ಪಳದಿಂದ. ನನಗೆ ಅದು ಬಸ್ಸು ಸಿಗಲಿಲ್ಲ. ಹಾಗಾಗಿ ಅವರು ಇನ್ನು ಕೆಲವು ಸ್ನೇಹಿತರು ಕಾರ್ ತೊಗೊಂಡು ಬಂದರು. ಹಾಗಾಗಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನನ್ನನ್ನು ಕರ್ಕೊಂಡು ಬಂದರು ಕಾರಲ್ಲಿ. ಎಲ್ಲರೂ ಸೇರಿ ಹೋದೆ ನೋಡ್ರಿ. ಮಲ್ಲಿಕಾರ್ಜುನ್ ಸರ್, ಘೋಷಿದ್ದಯ್ಯ ಸರ್ ಮತ್ತು ಕೃಷ್ಣ ಅವರು ಮತ್ತು ಇನ್ನೊಬ್ಬರು ಸ್ನೇಹಿತರು ಇದ್ದರು. 4 ಜನ ಸೇರಿ ನಾವು ವಿಮಲ್ ರೆಸಾರ್ಟ್ಗೆ ಬಂದ್ವಿ. ಆಗಲೇ ಒಂದು ಬಸ್ಸು ಬಂದಿತ್ತು, ಎಲ್ಲ ಸ್ನೇಹಿತರನ್ನು ಕರ್ಕೊಂಡು ಒಂದು ಬಸ್ಸನ್ನು ತೊಗೊಂಡು ಬಂದಿದ್ರು ಅವರು. ಎಲ್ಲರೂ ಒಳಗಡೆ ಹೋಗಿದ್ದರು. ನಾವು ಒಂದು 10 ನಿಮಿಷ ಲೇಟ್ ಆಯ್ತು ಅಷ್ಟೇ. ಈಗ ಒಳಗಡೆ ಹೊರಟೆ ನೋಡ್ರಿ. ಚೆನ್ನಾಗೈತಿ, ಮಸ್ತ್ ಐತಿ. ವಿಮಲ್ ರೆಸಾರ್ಟ್ ಅಂತೂ ಭಾಳ ಸೂಪರ್ ಐತಿ. ಒಂದು ಜ್ಯೂಸ್ ಕೊಟ್ಟರು ಅವರು ಎಂಟ್ರೆನ್ಸ್ಗೆ. ಆ ಜ್ಯೂಸನ್ನು ಕುಡಿದು ನಾವು ಒಳಗಡೆ ಹೊರಟೆ ನೋಡ್ರಿ. ಎಲ್ಲರೂ ಚೆನ್ನಾಗೈತಿ, ಮಸ್ತ್ ಐತಿ. ಗದಗ ನಿಯರ್ ಆಗುತ್ತೆ, ಒಳ್ಳೆ ಪ್ಲೇಸು, ಹೋಗ್ಬೋದು. ಪ್ಲೇಸ್ ಮಾತ್ರ ಸೂಪರ್ ಐತಿ ನೋಡ್ರಿ. ನಾನು ಹೋದೆ, ಎಲ್ಲರೂ ಟಿಫಿನ್ ಮಾಡಕತ್ತಿದ್ರು. ಎಲ್ಲರನ್ನೂ ಮಾತಾಡಿಸಿದೆ. ಇಲ್ಲಿ ನೋಡ್ರಿ, ನನ್ನ ಪಕ್ಕಕ್ಕೆ ಕುಂತವರು ವಿಜಯಲಕ್ಷ್ಮಿ ಅಂತ. ನಾನು ಅವರು ಒಂದೇ ಊರವರು. ಎಲ್ಲರನ್ನೂ ಮಾತಾಡಿಸಿ ಟಿಫಿನನ್ನು ಒಂದು ಕೆಲವೊಬ್ಬರು ಅರ್ಧ ಮಾಡಿಬಿಟ್ಟಿದ್ರಾಗಲೇ, ಇನ್ನು ಕೆಲವರು ಮಾಡೋರಿದ್ದರು ನೋಡ್ರಿ. ಉಪ್ಪಿಟ್ಟು, ಇಡ್ಲಿ, ವಡೆ, ಸೇವು, ಸಾಂಬಾರು, ಚಟ್ನಿ, ಶಿರಾ ಇಷ್ಟೆಲ್ಲ ಟಿಫಿನ್ ಇತ್ತು. ಚೆನ್ನಾಗಿತ್ತು, ಟಿಫಿನ್ ಮಾತ್ರ ಮಸ್ತಾಗಿತ್ತು. ಎಲ್ಲರೂ ಸೇರಿ ಟಿಫಿನ್ ತೊಗೊಂಡು ಟೀ ಅಥವಾ ಕಾಫಿ ಇತ್ತು. ನಾವು ಯಾವುದಾದ್ರೂ ತೊಗೋಬೋದು ನಮ್ಮ ಇಷ್ಟದ ಪ್ರಕಾರ. ಹಾಗಾಗಿ ಎಲ್ಲರೂ ಸೇರಿ ಟಿಫಿನನ್ನು ಮಾಡಿದ್ರು ನೋಡಿರಿ. ಸ್ವಲ್ಪ ಒಂದು 10 ನಿಮಿಷ ಅವ್ರು ಬೇಗನೆ ಹೋಗಿದ್ರು, ನಾವು ಸ್ವಲ್ಪ ಲೇಟ್ ಆಯಿತು. ಈಗ ನೋಡಿರಿ, ಫಂಕ್ಷನ್ ಸ್ಟಾರ್ಟ್ ಆಯಿತು. ಒಂದು ಫಂಕ್ಷನನ್ನು, ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ರು. ಯಾಕಂದರೆ ಎಲ್ಲರೂ ಸೇರಿದ್ದೀವಲ್ಲ, 20 ವರ್ಷಗಳ ನಂತರ ಎಲ್ಲ ಸ್ನೇಹಿತರ ಭೇಟಿ ಆಯಿತು. ಹಾಗಾಗಿ ಎಲ್ಲರೂ ಭಾಳ ಖುಷಿ ಅಂದರೆ ಭಾಳ ಖುಷಿಯಾಗಿತ್ತು. ಭಾಳ ಎಂಜಾಯ್ ಮಾಡಿದ್ವಿ. ನಾನು ಎಷ್ಟು ಬಸ್ನ ಭಾಳ ಹೊತ್ತು ಕಾಯ್ದೆ. ಆದರೆ ಇಲ್ಲಿ ಬಂದ ತಕ್ಷಣ ನನಗೆಲ್ಲ ಬೇಸರ ಎಲ್ಲ ಹೋಯ್ತು ನೋಡ್ರಿ. ಅಷ್ಟು ಚೆನ್ನಾಗಿ ಸ್ನೇಹಿತರನ್ನು ನೋಡಿ ಭಾಳ ಫುಲ್ ಖುಷಿಯಾಯಿತು. ಈಗ ಎಲ್ಲರೂ ಫಂಕ್ಷನನ್ನು ಸ್ಟಾರ್ಟ್ ಮಾಡಿದರು. ಎಲ್ಲರೂ ತಮ್ಮ ತಮ್ಮ ಪರಿಚಯಗಳನ್ನು ಹೇಳ್ಕೊಂಡು ಮತ್ತು ಏನೇನು ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಬೇಕಲ್ಲ. ಹಾಗಾಗಿ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ತಮ್ಮ ಅನಿಸಿಕೆಯನ್ನು ಟೈಮನ್ನು ಇರಲಿಲ್ಲ. ಯಾಕಂದ್ರೆ ಅಲ್ಲಿ ರೆಸಾರ್ಟ್ಗೆ ಹೋಗಿದ್ದೆ, ಸ್ವಲ್ಪ ಎಂಜಾಯ್ ಮಾಡಿದ್ರು ಸೇರಿ. ಮತ್ತು ಎಲ್ಲ ಆಗಬೇಕಂತಂದು ತೀರ್ಮಾನ ಮಾಡಿದರು. ಹಾಗಾಗಿ ಒಬ್ಬೊಬ್ಬರು ಒಂದು 2 ನಿಮಿಷ ಮಾತ್ರ ಮಾತಾಡಿದರು. ತಮ್ಮ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ಎಷ್ಟೇನೋ ಅಂತ ಕಾಡಿಸಿದ್ರು ಸೀರಿಯಸ್ ತಗೊಂತಿದ್ದಾರೆ. ಇರ್ಲಿ ಬಿಡು, ನನ್ನ ಫ್ರೆಂಡ್ಸ್ ಎಲ್ಲ ಅಂತ. ಜೋಶಿ ಅಂತಿದಾರಲ್ಲ, ಜೋಶಿ ಅವರ ಅಕ್ಕನ ಮಗ ಅವರು. ಹಂಗಾಗಿ ಕ್ರಿಕೆಟ್ನ ಭಾಳ ಆಳವಾದ ಬಂದ ಇತ್ತು ಅವ್ರಿಗೆ. ಆಮೇಲೆ ನಾವು ಕಾಲೇಜ್ ಮುಗಿದ ಮೇಲೂ ಅವ್ರ ಮನೆಗೆ ಹೋಗಿ ಲೆದರ್ ಬಾಲ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ ಕೆಲವೊಂದು ಘಟನೆಗಳನ್ನ ಹಂಚ್ಕೊಳ್ತೇನೆ. ನೌಕರಿ ಆಗಿರಲಿಲ್ಲ, ಕೆಲವ್ರು ನೌಕರಿ ಆಗಿತ್ತು. ನನ್ನ ಶಾಲೆಗೆ ಬರ್ತಾ ಇದ್ದವನು. 1 ಕಿಲೋಮೀಟರ್ ಆಗುತ್ತೆ ಕದ್ರಳ್ಳಿ ಅಂತಂದೇಳಿ. ಆ ಶರಣ ಬಸವ ಇದನ್ನಲ್ಲ, ಶರಣ ಬಸವ ನಮ್ದು ಒಂದೇ ಊರ. ಹಾಗೆ ಎಲ್ಲ ಅವ್ರದೇ ಗೊತ್ತಾಗ್ಬಿಡ್ತೀವಿ. ಹಾಗೆ ಸ್ವಲ್ಪ ಎಲ್ಲರಿಗೂ ಮತ್ತೊಮ್ಮೆ ಗಂಡನ ಮನೆಯಲ್ಲಿ ಹೇಮಾ ಅಂತ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣನೇ ರಾಜಶೇಖರ್ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರತಿದಿನ ನಾವು ಫೋನ್ ಮಾಡಿಬಿಟ್ಟು ಆಕ್ಚುಲಿ ನನಗೆ ಇಲ್ಲಿ ಕಾಲೇಜ್ ಅಣ್ಣ ಅಂತ ಕರಿತಿದ್ರು. ಅಣ್ಣ ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ, ಹಿಂಗಿಲ್ಲ ಹಂಗಾಗಿತ್ತು. ನಾವು ಆಸಕ್ತಿ ತೋರಿಸ್ತಿದ್ದೆ. ಓಕೆ, ಇಲ್ಲ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳು. ನನ್ನ ಯಜಮಾನರು ಕೂಡ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರಗಳು. ನಾವು ಇರೋದು ಈಗ ಕೊಪ್ಪಳದಲ್ಲಿ. ನಾನು ಡಿಗ್ರಿ ಮುಗಿದಿಂದ 10 ವರ್ಷಗಳ ಕಾಲ ಡಿದೇವರ ನಾವು ಹುಡುಗಿರೋದು ಒಂದು ಡಿಪೇಡ್ ಆಗಿದೆ. ನಾನು ಒಂದು 4 ವರ್ಷಗಳ ಕಾಲ 2 ವರ್ಷ ದಾಸನಾಳು ಮತ್ತು 2 ವರ್ಷ ಡಬ್ಬದಲ್ಲಿ ಕಾರ್ಯನಿರ್ವಹಿಸಿದೆ. ರಕ್ಷಣಾ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಕೊಪ್ಪಳದಲ್ಲೇ ಇದ್ದೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಗದ್ದಿಕೇರಿ ಅಂತ. ನನಗೆ ತುಂಬ ಇದು ಮಾಡಿದೆ. ನಂಗೆ ಗೊತ್ತೇ ಇರಲಿಲ್ಲ ಗ್ರೂಪ್ ಆಗ್ಯದ ಅಂತ ಹೇಳಿ.
ಆದರೆ ನಾನು ಏನು ವರ್ಕ್ ಮಾಡ್ತಿಲ್ಲ, ಹೌಸ್ ವೈಫ್ ಆಗಿದ್ದೀನಿ, 3 ಜನ ಮಕ್ಕಳಿದ್ದಾರೆ. FBA ಆಗಿ ವರ್ಕ್ ಮಾಡ್ತಿದ್ದಾರೆ. ಒಂದು MA BEd ಆಗಿದೆ, ಹೌಸ್ ವೈಫ್. ಎಲ್ಲರೂ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ BEd ಆಗಿದೆ. ಯಜಮಾನ್ರು ಮಾತು ಬರ್ತಿಲ್ಲ. ಕೊಪ್ಪಳದಲ್ಲಿ ಯಾವಾಗಲೂ ಭುವನೇಶ್ವರ ಕುಂಡಾಳೆ ಏನು ಸರ್ನೇಮ್ ಏನು ಚೇಂಜ್ ಆಗಿಲ್ಲ ನಂದು. ನಮ್ಮೂರು ಇಲ್ಲೇ ಗದಗಿಂದ 30 ಕಿಲೋಮೀಟರ್, ಕೌಶಿಗೇರಿ ಅಂತ. ಸ್ವಂತ ನಡೆಸ್ತಾ ಇದ್ದಾರೆ ಕೊಪ್ಪಳದಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಈ ಒಂದು ಸ್ನೇಹ ಸಮ್ಮಿಲನವನ್ನು ಆಯೋಜಿಸ್ತಕ್ಕಂಥ ನಮ್ಮ, ಯಾಕಂದ್ರೆ ನಾವು ಫಸ್ಟ್ ಕ್ಯಾಂಟೀನಿಂದ ಬಂದು ಆಮೇಲೆ ಕ್ಲಾಸಿಗೆ ಬರ್ತಿದ್ವಿ. ಫಸ್ಟ್ ಶಿವಗ ಮಾಡ್ತೀವಿ ಭೇಟಿಯಾಗಿ ಚಿರಕಾಲ ಸಂಭವಿಸುತ್ತೆ. ನೀವೆಲ್ಲರೂ ಆಚರಿಸಿ. ಗುರ್ಸೋಕಾದ್ರೂ ನಾನು ಲೇಟ್ ಇದ್ರೆ ದಯವಿಟ್ಟು ಅವ್ರಿಗೆ ಕ್ಷಮೆ ಇರಲಿ, ಗುರ್ಸೋ ತಡ ಆಗಿ. ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿತ್ತು. ಅದು ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಎಲ್ಲರೂ ನಮ್ಮ ಕಿರುಪರಿಚಯವನ್ನು ಮಾಡಿಕೊಂಡ್ವಿ. ಆ ನಂತರ ನೆಕ್ಸ್ಟು ಕಬ್ಬಿನ ಜ್ಯೂಸ್ ಇತ್ತಿಲ್ಲೇ ಕಬ್ಬಿನ ಜ್ಯೂಸ್ ಕುಡಿಯೋಕೆ ಬಂದು ನೋಡ್ರಿ. ಎಲ್ಲರೂ ಸೇರಿ ಬಿಸಿಲೊಂದು ಭಯಂಕರ ಬಿಸಿ ಇತ್ತು, ಹಾಗಾಗಿ ಎಲ್ಲರೂ ಹೋದ್ವಿ. ಎಲ್ರಿಗೂ ಒಂದೊಂದು ಗ್ಲಾಸ್ ಕಬ್ಬಿನ ಹಾಲನ್ನು ಕೊಡ್ತಾಯಿದ್ರು ನೋಡ್ರಿ. ಎಷ್ಟೊಂದು ಗದ್ದಲ, ಎಷ್ಟೊಂದು ಸೇರಾರ ಜನ. ಚೆನ್ನಾಗೈತದು ರೆಸಾರ್ಟ್, ಮಾತ್ರ ಸೂಪರಾಗಿತ್ತು. ಹಾಗಾಗಿ ನೋಡ್ರಿ ಎಲ್ಲರೂ ಎಷ್ಟು ಜನ, ಎಷ್ಟು ಫ್ರೆಂಡ್ಸು, ಎಷ್ಟು ಚಂದ ಸೇರಿಕೊಂಡು ಖುಷಿಯಾಗಿ ಕಬ್ಬಿನ ಜ್ಯೂಸನ್ನು ಸವಿತಾ ಇದ್ದಾರೆ. ಸ್ವಲ್ಪ ಗದ್ದಲಿತ್ತಲ್ಲ, ಹಂಗಾಗಿ ನಮಗೂ ಸ್ವಲ್ಪ ವೇಟ್ ಮಾಡಿದ್ವಿ. ನಮಗೂ ಕಬ್ಬಿನ ಹಾಲು ಸಿಕ್ತು. ಸ್ವಲ್ಪ ಕಬ್ಬಿನ ಹಾಲನ್ನು ಕುಡ್ಕೊಂಡು ಆನಂತರ ನೆಕ್ಸ್ಟ್ ಮತ್ತೊಂದೆರಡು ಗೇಮ್ಸ್ ಆಡೋಣ ಅಂಥೇಳಿ ಓದಿ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಗೇಮ್ ಇತ್ತು, ಅದನ್ನು ಎಲ್ಲರೂ ಸೇರಿ ಆಡಿ ಎಂಜಾಯ್ಮೆಂಟ್ ಮಾಡಿದ್ವಿ. ನೆಕ್ಸ್ಟು ಒಂದು ರೀಲ್ಸ್ ಮಾಡೋದ್ರ ಮುಖಾಂತರ ಎಲ್ಲರೂ ಖುಷಿಪಟ್ವಿ. ಸುಮ್ಮನೆ ಹಂಗೆ ಎಲ್ಲರೂ ಸ್ನೇಹಿತೆಯರು, ಫ್ರೆಂಡ್ಸು. ಆ ನಂತರ ನೆಕ್ಸ್ಟ್ ಊಟದ ಸಮಯ ಆಯ್ತು ನಮ್ಗೆ. ಮತ್ತು ಮುಂದೆ ನೆಕ್ಸ್ಟ್ ಬೇರೆ ಫಂಕ್ಷನ್ ಇತ್ತು, ಮತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಿತ್ತು. ಹಾಗಾಗಿ ಊಟ ಮಾಡಿಬಿಡೋಣ ಅಂದ್ಕೊಂಡು ಫುಲ್ ಗದ್ದಲ ಇತ್ತು ಭಯಂಕರ. ನಾವೇ ಒಂದು 90+ ಇದ್ವಿ, ಮತ್ತು ಉಳ್ಕಿದ ಜನನೂ ಸಾಕಷ್ಟು ಜನಗಳಿದ್ದರು. ಹಾಗಾಗಿ ಊಟ ಮಾಡಿಬಿಡ್ರಿ ಅಂದರು ಫ್ರೆಂಡ್ಸ್ ಎಲ್ಲ. ಹಾಗಾಗಿ ಎಲ್ಲರೂ ಸೇರಿ ಊಟನ ಮಾಡಾಕತ್ತಿದ್ವಿ ನೋಡ್ರಿ. ಊಟದಲ್ಲಿಯೂ ಸಹ ವೆರೈಟಿ ಇತ್ತು. ಏನೇನು ವೆರೈಟಿ ಇತ್ತು ಅಂತ ನಿಮ್ಗೆ ತೋರಿಸ್ತೀನಿ. ತಟ್ಟೆ ನೋಡಿದ್ರೆ ಗೊತ್ತಾಗುತ್ತಾ ಎಷ್ಟೊಂದು ವೆರೈಟಿಗಳು ಅವರು ತಯಾರು ಮಾಡಿದ್ರು ಅಂಥೇಳಿ. ನೋಡಿ ಒಂದೊಂದಾಗಿ ಬೆಂತೂರವ್ರು ಬಂದರು. ನಡುವೆ ಒಂದೆರಡು ತಾಟ್ ಕೊಡ್ರಿ ಸುಜಾತ ಅವರ ಅಂಥೇಳಿ. ಅವ್ರ ಪಾಪ ಬೆಂತೂರು ಸರ್ ಮತ್ತು ಸುರೇಶ್ ಸರ್ ಮತ್ತು ರಾಜಶೇಖರ್ ಸರ್ 3 ಜನ ಭಾಳ ಎಫರ್ಟ್ ಹಾಕಿ, ಮಲ್ಲಿಕಾರ್ಜುನ್ ಸರ್ ಮತ್ತು ಇನ್ನೂ ಕೆಲವು ಜನ ಇದ್ದಾರೆ. ಆದರೆ ನನಗೆ ಗೊತ್ತಿರೋದೇ ಒಂದು 4 ಜನ. ಗುಸಿದ್ದಯ್ಯ ಸರ್ 5 ಜನ. ಪಂಚಪಾಂಡವರು ಇನ್ನೂ ಇರ್ಬೋದು, ಆದರೆ 5 ಜನ ಹೆಸರು ಮಾತ್ರ ನನಗೆ ಗೊತ್ತು. ಅವರು ಭಾಳ ಕಷ್ಟಪಟ್ಟರೆ, ಎಫರ್ಟ್ ಹಾಕ್ಯಾರ ಈ ಫ್ರೆಂಡ್ಸನ್ನು ಸೇರಿಸ್ಬೇಕಾದ್ರೆ. ಹಾಗಾಗಿ ಬಂದರು. 3 ತಟ್ಟೆ ಕೊಡ್ರಿ ಅಂದ್ರೆ ಕೊಟ್ವಿ. ಮತ್ತು ಏನಾದರೂ ತಿಳ್ಕೊಂಡ್ರ ಅಂದರು. ಏನೂ ಇಲ್ಲರಿ ಸರ್, ಬೇಜಾರು ಮಾಡ್ಕೊಂಡ್ರೆ ನಡ್ಬರ್ಕ್ ಬಂದ್ವಲ್ಲ ಅಂದ್ರೆ ಏನಿಲ್ಲ, ಬೇಜಾರು ಅಂತೇನೂ ಇಲ್ಲ. ನೀವು ಭಾಳ ಶ್ರಮ ವಹಿಸಾಕತ್ತೀರಿ ನಮ್ಮ ಸಲುವಾಗಿ. ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ಅಂದ್ಕೊಂಡ್ವಿ. ಮತ್ತು ಖುಷಿಯಾಗಿ ನಕ್ಕೊಂತ ಮಾತಾಡ್ಕೊತ ಎಲ್ಲರೂ ತಟ್ಟೆಯನ್ನು ತುಂಬಿಸ್ಕೊಂಡ್ವಿ ನೋಡ್ರಿ. ಎಲ್ಲರೂ ಒಂದೊಂದು ವೆರೈಟಿ ಹಾಕ್ತಾಯಿದ್ರು. ಫುಲ್ ವೆರೈಟೀಸ್ ಇತ್ತು ನೋಡ್ರಿ. ಅದನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದಾಗಿ ಹೇಳಿದ್ರೆ ಮತ್ತೊಂದು 10 ನಿಮಿಷ ಆಗುತ್ತೆ ಅದು ಮೆನು. ಚೆನ್ನಾಗಿತ್ತು ಊಟ ಒಟ್ಟಿನಲ್ಲಿ. ಬೆಳಗ್ಗೆ ಟಿಫಿನೂ ಮಸ್ತಿತ್ತು, ಊಟನೂ ಚೆನ್ನಾಗಿತ್ತು. ಉತ್ತರ ಕರ್ನಾಟಕದ ಸ್ಪೆಷಲ್ ಎಲ್ಲ ಊಟ ಇತ್ತು. ಮತ್ತು ಈರುಳ್ಳಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಇಟ್ಟಿದ್ರು. ಹಸಿ ಪಲ್ಯನ ಹೆಲ್ದಿ ಫುಡ್ ಅಂತಲೇ ಅನ್ಬೋದು. ಚೆನ್ನಾಗಿತ್ತು ನೋಡಿರಿ. ಟೋಟಲಾಗಿ ಮಸ್ತಿತ್ತು, ಚೆನ್ನಾಗಿತ್ತು. ಆದ್ರೆ ಸ್ವಲ್ಪ ಸೋಡಾ ಬೆರೆಸಿದ್ರು ಏನೋ, ಆದರೆ ಊಟ ಸರಿಯಾಗಿ ಹೋಗಲೇ ಇಲ್ಲ. ಇದು ಒಂದು ಸ್ವಲ್ಪ ಉಪ್ಪಿನಕಾಯಿ
ವಿಧ ವಿಧವಾದ ಚಟ್ನಿ, ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಊಟ ಫುಲ್ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಅರ್ಧಂಬರ್ಧ ಚೆಲ್ಲೋದಂದ್ರೆ ಆಗೋದಲ್ಲ ರೀ ನಮಗೆ. ಹಾಗಾಗಿ ಸ್ವಲ್ಪ ಚೆಲ್ಲಕ್ಕೆ ಭಾಳ ಸ್ವಲ್ಪ ನೋವಿನ ಸಂಗತಿನ ಅನ್ನಿಸ್ಬಿಡುತ್ತೆ. ಸೋಡಾ ಅಡುಗೆಯಲ್ಲಿ ಯೂಸ್ ಮಾಡಿದ್ರೆ ಊಟ ಹೋಗಲ್ಲ ಅಂತಾರೆ, ಆದ್ರೆ ನಮಗಂತೂ ಗೊತ್ತಿಲ್ಲ. ಊಟ ಅಂತೂ ಮಾಡಿದ್ವಿ, ಚೆನ್ನಾಗಿತ್ತು ಊಟ. ವೆರೈಟಿ ಊಟನೂ ಚೆನ್ನಾಗಿತ್ತು, ಮಸ್ತಿತ್ತು. ಹಾಗಾಗಿ ಎಲ್ಲರೂ ಸ್ನೇಹಿತರು ಊಟನ ಮಾಡಾಕತ್ತಾರೆ ನೋಡ್ರಿ. ಮತ್ತು ನಾವು ಸಹಿತ ಊಟನೂ ಮಾಡಾಕತ್ತಿದ್ವಿ ನೋಡಿರಿ. ಇಷ್ಟೊಂದು ವೆರೈಟೀಸ್ ಅದು ಹೇಳೋಕ್ಕಾಗಲ್ಲ ಬಿಡ್ರಿ. ರೊಟ್ಟಿ ಮತ್ತು ಪರೋಟ, ಪೂರಿ ಮತ್ತು ಸಾಕಷ್ಟು ವೆರೈಟಿಯ ಪಲ್ಯ, ಹಸಿ ತರಕಾರಿ, ಸೊಪ್ಪು ಎಲ್ಲ ಇತ್ತು ಊಟದಲ್ಲಿ. ಚೆನ್ನಾಗಿತ್ತು, ಹೆಲ್ದಿ ಫುಡ್ ಅನ್ಬೋದು. ಈಗ ನೋಡಿರಿ ನಾವು ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲಿಗೆ ಬಂದೆ ನೋಡಿರಿ. ಪೂಲಲ್ಲಿ ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂಥೇಳಿ. ಚೆನ್ನಾಗಿತ್ತು, ಪೂಲ್ ಮಾತ್ರ ಸೂಪರಾಗಿತ್ತು. ಸಣ್ಣ ಮಕ್ಕಳಿಗೆ ಬೇರೆ ಮತ್ತು ಜೆಂಟ್ಸಿಗೆ ಬೇರೆ, ಲೇಡೀಸಿಗೆ ಬೇರೆ ಅಂತ ಹಿಂಗೆ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಚೆನ್ನಾಗಿತ್ತು ಟೋಟಲಾಗಿ ನೋಡೋಕೆ. ನಾವು ಸಹಿತ ಹೋದ್ವಿ. ಆ ಡ್ರೆಸ್ ಇರಲಿಲ್ಲ, ಯಾಕಂದ್ರೆ ವಾಶಿಗೆ ಹೋಗ್ಯಾವ ಇನ್ನೂ ಬಂದಿಲ್ಲ ಅಂದರು. ಹಾಗಾಗಿ ನಾವು ಅದೇ ಡ್ರೆಸ್ಸಲ್ಲಿ ನೀರಲ್ಲಿ ಇಳಿಬೇಕಾಯಿತು. ಹಾಗಾಗಿ ನೀರಲ್ಲಿ ಇಳಿದು ಅದರಲ್ಲಿ ಸ್ವಲ್ಪ ಆಟ ಆಡಿ ಖುಷಿಪಟ್ಟು ಎಂಜಾಯ್ ಮಾಡಿದೆ ನೋಡಿರಿ. ಸ್ವಲ್ಪ ಜನ ಇಳಿಲಿಲ್ಲ, ನಾವಂತರೂ ಇಳಿದ್ವಿ, ಖುಷಿಪಟ್ವಿ. ಮತ್ತು ಇನ್ನೊಂದು ರೈನ್ ಡ್ಯಾನ್ಸನ್ನು ಸಹಿತ ಮಾಡಿದ್ವಿ. ಇನ್ನು ರೈನ್ ಡ್ಯಾನ್ಸ್ ಹೋಗೋಣ ಬರ್ರಿ. ಫುಲ್ ಖುಷಿ ಆಯ್ತು ನೋಡ್ರಿ, ಎಷ್ಟು ಚೆನ್ನಾಗಿತ್ತು. ಮ್ಯೂಸಿಕ್ ಹಾಕಿದ್ರು ಚಂದಂಗೆ, ಖುಷಿಯಾಗಿ ಎಲ್ಲರೂ ಕುಣಿಯೋಕೆ ಬರಲಿಲ್ಲ ಅಂದರೂ ಸಹಿತ ಕುಣಿದಾಡಿ ಖುಷಿಪಟ್ಟು ಬಂದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇತ್ತು. ರೈನ್ ಡ್ಯಾನ್ಸ್ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ, ಖುಷಿಪಟ್ವಿ, ಸೂಪರಾಗಿತ್ತು. ನೀವು ಹೋಗೋರಿದ್ರೆ ಹೋಗ್ರಿ ವಿಮಲ್ ರೆಸಾರ್ಟ್ಗೆ. ಸೂಪರಾಗಿರುವಂತಹ ಪ್ಲೇಸ್ ಅಂದ್ರೆ ಮಸ್ತ್ ಐತಿ, ಭಾಳ ಚಲೋ ಐತಿ, ಸೂಪರಾಗೈತಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋನೂ ಐತಿ ಇದ್ರದ್ದು, ಅದನ್ನು ನೋಡಿ. ಥ್ಯಾಂಕ್ ಯು.